ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, 26th ಜನವರಿ ಪಾರ್ಟಿ ಟೈಮ್ ಹೆಂಗಿರುತ್ತೆ ನಮ್ಮ CSF ಕ್ಯಾಂಪಸಲ್ಲಿ ಅಂತ ನೋಡೋಣ. ಎಲ್ಲ ಎಂಟ್ರಿ ಆಗ್ತಾಯಿದ್ದೇವೆ ಇವಾಗ ನಾವು. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿರ್ತಾರೆ. ಪಾರ್ಟಿ ಎಂಜಾಯ್ ಮಾಡೋದ್ರಲ್ಲೇ ಒಂದು ಮಜಾ ಇರುತ್ತೆ. ಡಿನ್ನರ್ ಪಾರ್ಟಿ ಇತ್ತು ನಮಗೆಲ್ಲ. ಅಂದರೆ ಇಲ್ಲಿ ಕೆಲವೊಂದು ಕಡೆ ಜೆಂಟ್ಸಿಗೆ ಮಾತ್ರ ಪಾರ್ಟಿ ಬಡಖಾನ ಅಂತ ಕೊಡ್ತಾರೆ. ಇಲ್ಲಿ ಈ ಯೂನಿಟಲ್ಲಿ ಮಾತ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಪಾರ್ಟಿ ಕೊಡ್ತಾರೆ, ಡಿನ್ನರ್ ಪಾರ್ಟಿನ. ತುಂಬ ಚೆನ್ನಾಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲ ಹೊಸ ಹೊಸ ಅವ್ರಿಗೆ ಇಷ್ಟವಾದಂಥ ಡ್ರೆಸ್ಸಿಂಗ್ ಮಾಡ್ಕೊಂಡು ರೆಡಿಯಾಗಿ ಹೋಗಿದ್ವಿ. ಇಲ್ಲಿ ಇನ್ನೂ ಚಳಿ ಕಮ್ಮಿ ಆಗಿಲ್ಲ, ಹಾಗಾಗಿ ಎಲ್ಲರೂ ಸ್ವೆಟರಾಗಿ ಬಂದಿದ್ದಾರೆ. ಎಂಟ್ರಿ ಕೊಟ್ಟಾದಮೇಲೆ ಈ ಥರ ಹಿಂಗೋರೆ ದೊಡ್ಡದೊಂದು ಗ್ರೌಂಡ್ ಇದೆ ನಮಗೆ. ಆ ಗ್ರೌಂಡಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದರು. ನಮ್ಮ CSF ಬರೀ ಡ್ಯೂಟಿ ಮಾಡೋದಲ್ಲದೆ ನನಗೆ ಒಳ್ಳೊಳ್ಳೆ ಸಿಂಗರ್ಸ್ ಕೂಡ ಇದ್ದಾರೆ. ಹಾಡುಗಳೆಲ್ಲ ಆಡಿದರು. ಅದರದ್ದು ಕೂಡ ನಾನು ವೀಡಿಯೋ ಹಾಕಿದ್ದೀನಿ. ಪ್ಲೀಸ್ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡೋ ನೋಡಿ, ತುಂಬ ಎಂಜಾಯ್ಮೆಂಟ್ ಇರುತ್ತೆ. ನೀವು ಕೂಡ ನೋಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ನಮ್ಮ ಕ್ಯಾಂಪಸಲ್ಲಾಗಲಿ ಬೇರೆ ಎಲ್ಲನಾಗಲಿ ನಾನು ನಾನ್ ವೆಜ್ಗೆ ಹೋಗಿರಲಿಲ್ಲ. ಇವರೆಲ್ಲ ವೆಜ್ ತಿನ್ನೋ ಪಾರ್ಟಿಗಳೇ. ನಾನು ಕೂಡ ವೆಜ್ಜೇನೆ, ಹಂಗಾಗಿ ವೆಜ್ಗೆ ಹೋಗಿದ್ವಿ. ನಾನ್ ವೆಜ್ಜಲ್ಲಿ ಚಿಕನ್ನು, ಪೂರಿ, ಇದೇ ಜೀರಾ ರೈಸು, ಒಂದು ಮಿಲೆಟ್ಸ್ ಕಾರ್ಡ್ ಇತ್ತು. ಇವ್ನು ಎಷ್ಟು ಚೆನ್ನಾಗಿ ಆಡ್ತೀನಿ ಹಾಡು ಅಂತ, ಭಾರಿ ಚೆನ್ನಾಗಿ ಆಡ್ತೀನಿ. ಡ್ಯಾನ್ಸ್ ಆಡ್ತಿದ್ದಾರೆ. ಹಿಂಗೆಲ್ಲ ಮಾಡಿ ವೀಡಿಯೋಗಳು, ಸಿಂಗಿಂಗು, ಕೆಲವು ಕಡೆ ಡ್ಯಾನ್ಸ್ ಕೂಡ ಆಡ್ತಾರೆ. ಇಲ್ಲಿ ಯಾರು ಇಂಟ್ರೆಸ್ಟ್ ಅಂತ ಮಕ್ಕಳು ಡ್ಯಾನ್ಸೇನೂ ಮಾಡಿಲ್ಲ. ಅರ್ಜೆಂಟಾಗಿ ಪಾರ್ಟಿ ರೆಡಿ ಮಾಡಿದ್ರಲ್ಲ, ಹಂಗಾಗಿ ಯಾರೂ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದು ಬಂದಿಲ್ಲ ಅಷ್ಟೇ. ಇಷ್ಟೊಂದು ಪಾರ್ಟಿ ಆಗಿತ್ತು. ನೆಕ್ಸ್ಟ್ ಡೇ ನಾನು ಪನ್ನೀರ್ ರೋಲ್ ಹೇಗೆ ಮಾಡೋದು ಅಂತ ನಿಮ್ಗೆ ಕ್ಯಾಪ್ಷನಾಗಿ ಗೊತ್ತಾಗಿರುತ್ತೆ. ಪನ್ನೀರ್ ರೋಲ್ಗೆ ಏನು ಬೇಕು ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಕಟ್ ಮಾಡಿದ್ದೀನಿ, ಪನ್ನೀರ್ ಕಟ್ ಮಾಡಿದ್ದೀನಿ. ಎಣ್ಣೆ ಹಾಕಿ ಬಾಣಲಿ ಒಳಕ್ಕೆ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಪನ್ನೀರ್ ಫಸ್ಟ್ ನಾವು ಫ್ರೈ ಮಾಡ್ಕೋಬೇಕು. ಈಸಿಯಾಗಿ ಮಾಡ್ಬೋದು ರೆಸಿಪಿ ಇದು, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು. ಮಕ್ಳಿಗೆ ಇಷ್ಟ ಆಗುತ್ತೆ. ಹೊರಗಡೆ ತಿನ್ನಿಸೋದಕ್ಕಿಂತ ಮನೆಗೆ ನಾವು ಹೆಲ್ದಿಯಾಗಿ ಮಾಡಿಕೊಟ್ರೆ ಒಳ್ಳೇದಲ್ವಾ. ಹಂಗಾಗಿ ಇದನ್ನು ಮಾಡ್ತಾಯಿದ್ದೀವಿ. ಮಗ ಭಾಳ ದಿವಸದಿಂದ ಕೇಳ್ತಾರೆ, ಮಮ್ಮಿ ಪನ್ನೀರ್ ರೋಲ್ ಮಾಡಿರಿ ಅಂತೇಳಿ. ಹಂಗಾಗಿ ಮಾಡ್ತಾಯಿದ್ದೀವಿ. ಟೇಸ್ಟ್ ಫಸ್ಟ್ ನೋಡಿರಿ, ಈ ಥರ ಬ್ರೌನಿಷ್ ಆಗೋವರೆಗೂ ಪನ್ನೀರ್ ಆಯಿಲಲ್ಲಿ ಫ್ರೈ ಮಾಡ್ಬೇಕು ನಾವು. ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ ಹಾಕ್ಬೇಕು. ಇವಾಗ ಆನಿಯನ್ನು, ಕ್ಯಾರೆಟ್, ಕ್ಯಾಪ್ಸಿಕಮ್ ಏನಿರೋ ಜಾಸ್ತಿ ನಮಗೆ ಫ್ರೈ ಆಗೋದು ಅವಶ್ಯಕತೆ ಇರೋಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಹಂಗಾಗಿ ಆನಿಯನ್ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ. ನಾನು 4 ಆನಿಯನ್ ತಗೊಂಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ, ಈರುಳ್ಳಿ ಆಗಲಿ, ಕ್ಯಾಪ್ಸಿಕಮ್ ಆಗಲಿ, ಕ್ಯಾರೆಟ್ ಆಗಲಿ ನಮ್ಗೆ ಜಾಸ್ತಿ ಬೇಯಬಾರ್ದು ಇದ್ರೊಳಗೆ. ಇದ್ರೊಳಗೆಲ್ಲ ಒಂದು ಸ್ವಲ್ಪ ಅರ್ಧ ಬೇಯಿದ್ರೆ ಸಾಕು. ಕ್ರಿಸ್ಪಿನೆಸ್ ಇರಬೇಕು ಇದರೊಳಗೆ. ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ನೀವು ಇನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇವಾಗ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಟ್ರೈ ಮಾಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ. ಇದು ಫ್ರೈ ಆಗ್ತಾ ಇರಬೇಕಾದ್ರೇ ಅದು ನೋಡಿ, ಅದು ಸ್ವಲ್ಪ ನಿಮ್ಮ ಪನ್ನೀರ್ ಬ್ರೌನಿಷ್ ಆಗಿರಬೇಕು. ಫಸ್ಟು ಸ್ವಲ್ಪ ಆದಾಗ ಅದು ನೋಡ್ಕೊಳ್ರಿ ಹದ ಯಾವ ರೀತಿ ಬೇಕು ಅಂತ. ಈ ಈರುಳ್ಳಿ ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ಬ್ರೌನ್ ಆಗುತ್ತೆ. ಬ್ರೌನ್ ಆಗ್ತಿದ್ದಂಗೆ ಇವಾಗ ನಾವು ಕ್ಯಾಪ್ಸಿಕಮ್ ಇದ್ರೊಳಗೆ ಹಾಕ್ತಿದ್ದೀನಿ. ಕ್ಯಾಪ್ಸಿಕಮ್ ನೋಡಿ ನೀವು ಎಷ್ಟು ಚೆನ್ನಾಗಿ ಮಾಡ್ಕೊತೀರ ಅದ್ರ ಮೇಲೆ ನೀವು ಕ್ವಾಂಟಿಟಿ ಹಾಕೋಬೇಕು. ನಾನಿಲ್ಲಿ ಇಬ್ರಿಗೋಸ್ಕರ ಮಾಡ್ತಿರೋದ್ರಿಂದ 1 ಕ್ಯಾಪ್ಸಿಕಮ್ ಹಾಕಿದ್ದೀನಿ, 2 ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟ್ ಏನಂದರೆ ಕಣ್ಣಿಗೆ ಎಲ್ಲ ಒಳ್ಳೆಯದು ಅಂತಂದು, ಸ್ಕಿನ್ಗೆ, ಐಗೆ ಎಲ್ಲ ಒಳ್ಳೆಯದು ಅಂತಂದು ಕ್ಯಾರೆಟ್ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಾತ್ರ ನಾವು ಇದು ಉರಿಬೇಕಾಗುತ್ತೆ ಆ ಒಗ್ಗರಣೆಯಲ್ಲಿ. ಕ್ಯಾಪ್ಸಿಕಮ್ಮು, ಕ್ಯಾರೆಟು ಜಾಸ್ತಿ ಹೊತ್ತಿನ ಅವಶ್ಯಕತೆ ಇರೋಲ್ಲ ನಮಗೆ. ಸ್ವಲ್ಪ ಅದು ಮಿಕ್ಸಪ್ ಮಾಡಿದ್ರೆ ಸಾಕಾಗುತ್ತೆ. ಆ ಕ್ರಿಸ್ಪಿನೆಸ್ ಇದ್ರೇ ಟೇಸ್ಟ್ ಚೆನ್ನಾಗಿರೋದು. ಇದಕ್ಕೆ ನೀವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಇದಕ್ಕೆ
ನೀವೆಷ್ಟು ಉಪ್ಪು ತಿಂದರೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಇನ್ನು ಮಾಡ್ತಿದ್ದೀನಿ ನಾನಿವಾಗ. ಅದು ಹೊಂದ್ಕೊಳ್ಳುತ್ತೆ ನೋಡಿ ಒಗ್ಗರಣೆಗೆ. ಕ್ಯಾಪ್ಸಿಕಮ್ ಆಗಲಿ, ಆನಿಯನ್ನು, ಕ್ಯಾರೆಟು, ಪನ್ನೀರ್ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಹೊಂದ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೀವು ಖಾರ ಎಷ್ಟು ತಿಂತೀರಾ ಅಷ್ಟು ನೋಡ್ಕೊಂಡು ಖಾರ ಹಾಕಿ. ಉಪ್ಪು ಅಷ್ಟೇ ಸ್ವಲ್ಪ ಖಾರ ಹಾಕಿ, ಯಾಕೆಂದರೆ ಇದು ಜಾಸ್ತಿ ಇದಕ್ಕೆ ಅವಶ್ಯಕತೆ ಇರೋಲ್ಲ, ಹಾಗಾಗಿ ನಾನು ಸ್ವಲ್ಪ ಖಾರ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು ಇದಕ್ಕೆ. ನಾನಿಲ್ಲಿ MDH ಗರಂ ಮಸಾಲ ತಗೊಂಡಿದ್ದೀನಿ. ಅದೊಂದು 1/2 ಟೀ ಸ್ಪೂನ್ ಅಷ್ಟು ಟೇಸ್ಟ್ಗೆ ಅನುಸಾರವಾಗಿ 1/2 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಹಾಕಿಲ್ಲ. ಮಸಾಲ ಇದ್ದರೆ ಚೆನ್ನಾಗಿರಲ್ಲ ಅಂತಂದು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು ನಾವು. ಚೆನ್ನಾಗಿ ಇದು ಮಿಕ್ಸ್ ಮಾಡಿದ್ಮೇಲೆ ಅದು ಸಿಮ್ಮಲ್ಲಿ ಇಡಬೇಕು. ಇದನ್ನು ನೀವು ಫ್ಲೇಮ್ ಸಿಮ್ಮಲ್ಲಿಟ್ಟರೆ ಚೆನ್ನಾಗಿ ನೀಟಾಗಿ ಅದು ಒಗ್ಗರಣೆ ನೀಟಾಗಿ ಆಗುತ್ತೆ. ಇಲ್ಲಾಂದರೆ ಸೀದ್ಬಿಡುತ್ತೆ. ಅದಕ್ಕೆ ಸಿಮ್ಮಲ್ಲಿಟ್ಟು ಒಂದು 2 ಮಿನಿಟ್ಸ್ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಪನ್ನೀರ್ ಸ್ಟಫಿಂಗ್ ರೆಡಿ ಆಗುತ್ತೆ. ಪನ್ನೀರ್ ಸ್ಟಫಿಂಗ್ ರೆಡಿ ಆದಮೇಲೆ ಇದನ್ನು ಸೈಡ್ ಇಟ್ಕೊಬಿಡಿ. ಸೈಡ್ ಇಟ್ಕೊಂಡು ಇಲ್ಲಿ ನಾನು ಇವತ್ತು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಆ್ಯಕ್ಚುಲಿ ಆ ಹೆಲ್ತ್ಗೆ ಒಳ್ಳೇದಲ್ಲ ಮೈದಾ ಹಿಟ್ಟು, ಆದರೂ ಒಂದು ಮೈದಾ ಹಿಟ್ಟಿನ ಬೇಕು ಅಂತ ಕೇಳ್ತಿರೋದಕ್ಕೆ ಮೈದಾ ಹಿಟ್ಟಿಂದೇ ಮಾಡ್ತಾಯಿದ್ದೀನಿ ನಾನು ರೋಲ್ನ. ನೋಡಿ ನೀಟಾಗಿ ಮಿಕ್ಸಪ್ ಆಗಬೇಕು ನಮಗೆ. ಇದು ಸಿಮ್ಮಲ್ಲಿ ಇಟ್ಟು ನೀವು ಮಿಕ್ಸಪ್ ಮಾಡ್ತಾ ಸೈಡಿಗೆ ಏನು ಮಾಡಿ ಮೈದಾ ಹಿಟ್ಟು ತಗೊಂಡು ಹಿಟ್ಟು ಕಲಿಸ್ಕೋಬೇಕು. ಇವಾಗ ನಾವು ನೋಡಿ ಇದು ಇನ್ನೂ ರೆಡಿ ಆಯಿತು. ಸ್ಟಫಿಂಗ್ ಏನು ಬೇಕು ಪನ್ನೀರ್ ರೋಲ್ಗೆ ಅದು ರೆಡಿಯಾಗಿದೆ. ಇವಾಗ ಮೈದಾ ತಗೊಂಡಿದ್ದೀನಿ ನಾನಿಲ್ಲಿ. ಮೈದಾ ಎಷ್ಟು ಕ್ವಾಂಟಿಟಿ ಬೇಕು ನೀವು ತಗೊಂಡು ಮೈದಾ ತಗೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅಜ್ವೈನ್ ಹಾಕಿದ್ದೀನಿ ನಾನಿಲ್ಲಿ. ಯಾಕೆಂದರೆ ಗ್ಯಾಸ್ ಡೈಜೆಷನ್ ಆಗೋಲ್ಲ ಮೈದಾ ಹಿಟ್ಟು ಅಂದ್ಬಿಟ್ಟು ಸ್ವಲ್ಪ ಅಜ್ವೈನ್ ಹಾಕಿದ್ದೀನಿ. ಕಾಳು ಅಂತ ಕೂಡ ಅಂತಾರೆ ಅದನ್ನು. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಚಪಾತಿ ಅದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು. ಮಾಮೂಲಿ ನಾವು ಚಪಾತಿ ಯಾವ ರೀತಿ ಉತ್ತೀವಲ್ಲ ಅದೇ ರೀತಿ ರೌಂಡಾಗಿ ಇದನ್ನು ಉತ್ಕೋಬೇಕು. ಒತ್ತಿದ ಮೇಲೆ ತವ ಬಿಸಿ ಮಾಡೋಕ್ಕಿಟ್ಟು ತವದ ಮೇಲೆ ರೊಟ್ಟಿ ಹಾಕಬೇಕು. ಉದ್ದಿರೋಂಥ ರೊಟ್ಟಿನ ಹಾಕ್ಬಿಟ್ಟು ಎರಡು ಕಡೆಗೂ ಬೆಂದ ಮೇಲೆ ಆಯಿಲ್ ಹಾಕಿ. ಫಸ್ಟೇ ಆಯಿಲ್ ಹಾಕ್ಬಿಟ್ರೆ ನೀಟಾಗಿ ಬೇಯಲ್ಲ. 2 ಕಡೆಗೂ ಬೆಂದ ನಂತರ ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ರೋಸ್ಟ್ ಮಾಡ್ಕೊಂಡು 2 ಕಡೆಗೂ ಹಾಕಬೇಕು. ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕೋಕ್ಕೆ ಹೋಗಿಲ್ಲ ಆಯಿಲ್ನ. ನೀವು ತುಪ್ಪ ಬೇಕಾದ್ರೂ ಹಾಕೋಬೋದು. ತುಪ್ಪ ಹಾಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಂಡು ಇದನ್ನು ಸೈಡ್ ಒಂದು ತಟ್ಟೆ ತೊಗೊಂಡು ನಾವೇನು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಲ್ಲ ಪನ್ನೀರ್ ಸ್ಟಫಿಂಗು, ಫಸ್ಟ್ ಇದಕ್ಕೆ ಟೊಮೊಟೊ ಸಾಸು ಕೂಡ ಹಾಕಬೇಕು. ನಾನಿಲ್ಲಿ ಟೊಮೊಟೊ ಸಾಸ್ ಹಾಕಿಲ್ಲ, ನನ್ನ ಮಗನಿಗೆ ಇಷ್ಟ ಆಗಲ್ಲ ಅಂತ ನಾನು ಟೊಮೊಟೊ ಸಾಸ್ ಹಾಕಿಲ್ಲ. ಈ ರೊಟ್ಟಿಗೆ ಟೊಮೊಟೊ ಸಾಸ್ ಹಾಕಿ ನೀವು ನೀಟಾಗಿ ಇದು ಮಾಡ್ಕೊಂಡು ಆಮೇಲೆ ನಾವೇನು ಸ್ಟಫಿಂಗ್ ಮಾಡಿರ್ತೀವಲ್ಲ ಅದನ್ನು ಸೆಂಟ್ರಲ್ಗೆ ಹಾಕ್ಕೊಂಡು ರೋಲ್ ಮಾಡಬೇಕು. ಈ ರೊಟ್ಟಿನ ರೋಲ್ ಮಾಡಿದ್ರೆ ನಿಮ್ಗೆ ಪನ್ನೀರ್ ರೋಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ನಿಮ್ಗೇನಾದರೂ ಈ ಚಾನಲ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗಿರಲಿ. ಒಳ್ಳೆ ಟೇಸ್ಟಿಯಾದ ಪನ್ನೀರ್ ರೋಲ್ ಇರುತ್ತೆ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಆಮೇಲೆ ಸಿಂಗಿಂಗ್ ಕೂಡ ನಮ್ಮ CSF ಹಾಡಿರೋದು ಕೂಡ ಹಂಗೆ ಹಾಕಿದ್ದೀನಿ. ಆ ಕ್ಲಿಪ್ಪಿಂಗ್ಸಲ್ಲಿ ನಿಮ್ಗೆ ಏನೋ ಇರಿಟೇಷನ್ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ರುಚಿಕರವಾದ ಪನ್ನೀರ್ ರೋಲ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.